ಹಾಗೂ ಹಿರೇಕೆರೂರು ನಾಗರಾಜ್ ಸರ್ ಅವರಿಗೆ ಸ್ವಾಗತ ಕೋರುತ್ತಿ ಈ ಕಾರ್ಯಕ್ರಮಕ್ಕೆ. ಹಾಗೂ ಮಂಜುಳಾ ಮೇಡಮ್ ಅವರಿಗೂ ಸಹ, ಸುಮಂಗಳ ಮೇಡಮ್ ಹಾಗೂ ಮಂಜುಳಾ ಮೇಡಮ್ ಅವರು, ರಮೇಶ್ ಸರ್ ಮತ್ತು ಸತೀಶ್ ಸರ್, ಲೋಕೇಶ್ ಸರ್ ಹಾಗೂ ನಮ್ಮೂರಿನ ಗುರುಗಳಾದಂಥ ಗುರುಸ್ವಾಮಿ ಅವರಿಗೂ ಹಾಗೂ ಎಲ್ಗಿ ನಾರಾಯಣ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಎಲ್ಲರಿಗೂ ಹಾಗೂ ಈ ಸೇರಿರ್ತಕ್ಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಗ್ರಾಮಸ್ಥರಿಗೂ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಎಲ್ಲರಿಗೂ ಸ್ವಾಗತ ಕೋರುತ್ತಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ರೀತಿಯಾಗಿ ಅಂದಾನಿಗೌಡರು ಇರ್ತಾರೆ, ಅವರಿಗೆ ಅದನ್ನು ಮಾತಾಡಲು ಅವಕಾಶ ಕೊಡ್ತೇವೆ. ಎಲ್ಲರಿಗೂ ನಮಸ್ಕಾರ. ಇದು ಮೋಟೆಕ್ 999 ಹೋಮ್ ಗ್ಯಾಜೆಟ್ಸ್ ಅಂತೇಳಿ ತಮಗೆಲ್ಲ ಗೊತ್ತಿರೋ ವಿಷಯ. ಈ ಒಂದು ಸುಂದರ ಸಮಾರಂಭಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಅಂದಾನಿಗೌಡ್ ಗ್ರೂಪ್ಸ್ ಹಾವೇರಿ ಇವರ ವತಿಯಿಂದ ಬಂಪರ್ ಬಹುಮಾನ ಲಕ್ಕಿ ಡ್ರಾ ಮೂಲಕ ಗೆಲ್ಲುವ ಅವಕಾಶ ತಮಗೆಲ್ಲ ಗೊತ್ತಿದೆ. ಸೊ ಇದರಲ್ಲಿ ನಿಮ್ಮ ಊರಿಗೇನೆ ಸಾಕಷ್ಟು ಬಹುಮಾನಗಳು ಬಂದಿರೋದ್ರಿಂದ ಬಹಳಷ್ಟು ಜನ ಖುಷಿಯಿಂದ ಸೇರಿರೋದು ನಮಗೆಲ್ಲ ತುಂಬ ಖುಷಿ ಆಗ್ತಾ ಇದೆ. ಹಾಗಾಗಿ ಜೋರಾದ ಚಪ್ಪಾಳೆ ಮೂಲಕ ಈ ಒಂದು ಬಹುಮಾನ ವಿಜೇತರಿಗೆ ಅಭಿನಂದನೆಗಳನ್ನು ಸಲ್ಲಿಸುವ ಕಾರ್ಯವನ್ನು ನಾವೆಲ್ಲ ಮಾಡೋಣ. ವಿಶೇಷವಾಗಿ ನಮ್ಮ ಅಂದಾನಿಗೌಡರು, ನಮ್ಮ MD ಅವರು ಇಲ್ಲಿ ಇದ್ದಾರೆ. ಬಹಳಷ್ಟು ಹಸನ್ಮುಖಿಗಳು ಒಂದು ಒಳ್ಳೆಯ ಯೋಜನೆಯನ್ನು ತರುವ ಮುಖಾಂತರ ಎಲ್ಲರೂ ತಮ್ಮ ಹಣವನ್ನು ಹೂಡಿಕೆ ಮಾಡುವ ಮುಖಾಂತರ ವಿಶೇಷವಾಗಿ ತಮಗೆ ಬೇಕಾದಂಥ ಹೋಮ್ ಗ್ಯಾಜೆಟ್ಸ್ ಆಗಲಿ, ಕಾರು, ಟ್ರ್ಯಾಕ್ಟರು, ಎತ್ತುಗಳು, ಕುರಿಗಳು, ಆಕಳು, ಚಕ್ಕಡಿ, ಈ ರೀತಿಯಾಗಿ, ಆಮೇಲೆ ವಿಶೇಷವಾಗಿ ಮಹಿಳೆಯರಿರೋದ್ರಿಂದ ಗೋಲ್ಡು, ಸಿಲ್ವರು, ಹೋಮ್ ಅಪ್ಲಯನ್ಸಸ್ ಏನು ಬೇಕಾದನ್ನು, ಯಾಕಂತ ಹೇಳಿದರೆ ನಾವು ದುಡ್ಡನ್ನು ಕೂಡಿಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈ ಒಂದು ಡ್ರಾ ಮೂಲಕ ಒಂದು ಒಳ್ಳೆಯ ಪ್ರಾಜೆಕ್ಟ್ಗೆ ನೀವು ಹಣವನ್ನು ತೊಡಗಿಸುವ ಮುಖಾಂತರ ಏನು ಮಾಡ್ತೀರಿ, ಪ್ರತಿ ತಿಂಗಳು 1500 ರೂಪಾಯಿ ಕೂಡಿಡೋ ಮುಖಾಂತರ ಅದನ್ನು ಕೊನೆಗೆ ನಾವು ಏನಾದರೂ ವಸ್ತುಗಳನ್ನು ಕೊಳ್ಳುವ ಒಂದು ಯೋಜನೆ ಇದರ ಪ್ರಮುಖ ಉದ್ದೇಶ. ಜೊತೆಗೆ ಅವಕಾಶಗಳು ಹೇಗಿರ್ತಾವೆ ಅಂತ ಹೇಳಿದರೆ 10,000ರಿಂದ, ಈಗ ಒಂದು ಮೊದಲನೇ ತಿಂಗಳು 10,000ರಿಂದ ಹಿಡ್ಕೊಂಡು 8ರಿಂದ 9 ಲಕ್ಷದವರೆಗೆ ಪ್ರತಿ ತಿಂಗಳು 333 ಬಹುಮಾನಗಳು. ಕನಿಷ್ಠ ಅಂತಂದ್ರು ಆ ತಿಂಗಳು ಎಷ್ಟು ಹಣವನ್ನು ಹೂಡಿಕೆ ಮಾಡಿರ್ತೀರಿ ಅದಕ್ಕಿಂತ ಹೆಚ್ಚಿನ ಮೊತ್ತದ ಕೊನೆಯ ಬಹುಮಾನನೇ ನೀವು ಹಾಕಿರ್ತಕ್ಕಂಥ ಹಣಕ್ಕಿಂತ ಹೆಚ್ಚಿನ ಮೊತ್ತದ ಬಹುಮಾನಗಳು. ಅಲ್ಲಿಂದ ತಿಳ್ಕೊಂಡು 8ರಿಂದ 9 ಲಕ್ಷದವರೆಗೂ ಬಹುಮಾನಗಳು ಇರ್ತವೆ. ಪ್ರತಿ ತಿಂಗಳು 333, ಪ್ರತಿ ತಿಂಗಳು 30ನೇ ತಾರೀಕಿಗೆ. ಆ ರೀತಿಯಾಗಿ ನೀವೆಲ್ಲ ಬ್ರೋಚರಲ್ಲಿ ನೋಡಿರ್ಬೋದು. ಜನವರಿ 30ನೇ ತಾರೀಕಿಗೆ ಈ 1ನೇ ತಿಂಗಳ ಬಹುಮಾನ ಇರ್ತದೆ. ಇದರಲ್ಲಿ ಮೊದಲ ಬಹುಮಾನವಾಗಿ ಮಹೀಂದ್ರ ಟ್ರ್ಯಾಕ್ಟರ್ ಒಬ್ಬರಿಗೆ, ತಾಳಿ ಚೈನ್ 30 ಗ್ರಾಮ್ ಒಬ್ಬರಿಗೆ ಅಂತ 30 ಗ್ರಾಮು, ಅದು 2 ಸದಸ್ಯರಿಗೆ. 10 ಜೊತೆ ಎತ್ತು ಅಂದ್ರೆ 10 ಸದಸ್ಯರಿಗೆ, ಒಬ್ಬ ಸದಸ್ಯರಿಗೆ 1 ಜೊತೆ ಎತ್ತು. ಅಂಪಿಯರ್ ಮ್ಯಾಗ್ನೆಸ್ ನಿಯೋ ಸ್ಕೂಟರ್ 5 ಜನ ಸದಸ್ಯರಿಗೆ. ಹೀರೋ HF 100 ಬೈಕು 5 ಜನ ಸದಸ್ಯರಿಗೆ. ಆಕಳುಗಳು 20 ಸದಸ್ಯರಿಗೆ. ಬಂಗಾರದ ಬೇವಿನಕಾಯಿ ಸರ 4 ಗ್ರಾಮ್ ಅಂಥದ್ದು 32 ಗುಂಪು ಇರ್ತಕ್ಕಂಥದ್ದು, ಗುಂಡು ಇರ್ತಕ್ಕಂಥದ್ದು 10 ಜನ ಸದಸ್ಯರಿಗೆ. ಟೈರ್ ಗಾಡಿ 20 ಜನರಿಗೆ. ಜುಮ್ಕಿ ಎಂಟೆಕ್ 3 ಗ್ರಾಮ್ ಇಂದು 30 ಸದಸ್ಯರಿಗೆ. ಎಕ್ಸೈಡ್ UPS ಬ್ಯಾಟ್ರಿ 10 ಜನ ಸದಸ್ಯರಿಗೆ. ಬೆಂಡಾಲಿ 1.5 ಗ್ರಾಮ್ ಎಂಟೆಕ್ 50 ಜನ ಸದಸ್ಯರಿಗೆ. ಬೆಳ್ಳಿ ಆರತಿ 30 ಸದಸ್ಯರಿಗೆ. ಸ್ಮಾರ್ಟ್ TV 43 ಇಂಚಿಂದು 30 ಸದಸ್ಯರಿಗೆ. ಫ್ರಿಡ್ಜ್ 30 ಸದಸ್ಯರಿಗೆ. ವಾಷಿಂಗ್ ಮಷೀನ್ 30 ಸದಸ್ಯರಿಗೆ. ಟೈಲರಿಂಗ್ ಮಷೀನ್ 50 ಸದಸ್ಯರಿಗೆ. ಇದು ಮೊದಲನೇ ತಿಂಗಳ ಬಹುಮಾನ. ಈ ರೀತಿಯಾಗಿ ಪ್ರತಿ ತಿಂಗಳು, ಮುಂದಿನ ತಿಂಗಳು ಟಾಟಾ ಪಂಚ್ ಕಾರು, ಆ ರೀತಿಯಾಗಿ ಪ್ರತಿ ತಿಂಗಳು ಟ್ರ್ಯಾಕ್ಟರು, ಕಾರು, ಗೋಲ್ಡು, ಸಿಲ್ವರು ಪ್ರತಿಯೊಂದು ಕೂಡ ತಮಗೆ ಬಹುಮಾನ ರೂಪದಲ್ಲಿ ಬರ್ತದೆ. ಇದ್ರ ವಿಶೇಷತೆ ಏನು ಅಂತ ಹೇಳಿದರೆ ನೀವೆಲ್ಲ ನೋಡ್ಬೋದು. ಯಾವುದಾದ್ರೂ ಬಹುಮಾನ ನಿಮಗೆ ಬಂತು ಅಂದರೆ ಮುಂದಿನ ತಿಂಗಳಿಂದ ನೀವು ದುಡ್ಡು ಕಟ್ಟೋ ಹಾಗಿಲ್ಲ. ಈಗ ಜನವರಿ 30ಕ್ಕೆ ಈ 330ರಲ್ಲಿ ಏನಾದರೂ ಬಹುಮಾನ ಬಂದರೆ ನೀವು ಏನು ಬಹುಮಾನ ಬರುತ್ತೋ ಅದನ್ನ ತಗೊಂಡ್ಬಿಟ್ಟು ಮುಂದಿನ ತಿಂಗಳಿಂದ ದುಡ್ಡು ಕಟ್ಟೋ ಹಾಗಿಲ್ಲ. ಸೊ ನೋಡ್ರಿ, ಅದು ಲಕ್ಷದ್ದೇ ಬರ್ಬೋದು, 1 ಲಕ್ಷದ ಬರ್ಬೋದು, 5 ಲಕ್ಷದ ಬರ್ಬೋದು, 10 ಲಕ್ಷದ ಬರ್ಬೋದು. ಏನು ಬಹುಮಾನ ಬರುತ್ತೋ ಅದನ್ನ ತಗೊಂಡು ಮುಂದಿನ ತಿಂಗಳಿಂದ ಡ್ರಾಪ್ ಆಗೋದು. ಯಾರಿಗೆ ಬಹುಮಾನ ಹತ್ತಿರಲ್ಲೋ ಅವ್ರು ಮುಂದಿನ ತಿಂಗಳು ದುಡ್ಡು ಕಟ್ಟೋದು. ಮತ್ತು ಅದರಲ್ಲಿ ನಿಮ್ಗೆ ಅದೃಷ್ಟ ಬಂದರೆ ಏನು ಬಹುಮಾನ ಬರುತ್ತೋ ಅದನ್ನ ತೆಗೆದುಕೊಳ್ಳುವಂಥ ಉತ್ತಮವಾದಂಥ ಯೋಜನೆ. ಬಹಳಷ್ಟು ಜನ ಸೀಸನ್ 1ರಲ್ಲಿ ಅಲ್ಲಿ 1100 ರೂಪಾಯಿ ಕಟ್ಟಿ ಪ್ರತಿ ತಿಂಗಳು 100 ಬಂಪರ್ ಡ್ರಾಗಳು ಇರ್ತಿದ್ವು. ಈ ಸೀಸನ್ 2 ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ಬರೀ 1500 ರೂಪಾಯಿ ಕಟ್ತೀವಿ, 333. ಅಲ್ಲಿ 100 ಬಹುಮಾನ ಇತ್ತು, ಇಲ್ಲಿ
333 ಮೂರರಷ್ಟು ಬಹುಮಾನಗಳು ಹೆಚ್ಚಿಗೆ ಇರೋದ್ರಿಂದ ಒಂದು ಉತ್ತಮವಾದಂತಹ ಯೋಜನೆ. ಇದರಲ್ಲಿ ಬಹಳಷ್ಟು ಜನರಿಗೆ ಅದೃಷ್ಟದ ಅವಕಾಶ. ಈಗ 1ನೇ ತಿಂಗಳು ಬಹುಮಾನ ಸಿಗ್ಲಿಲ್ಲ ಅಂದ್ರೆ 24 ತಿಂಗಳವರೆಗೂ 24 ಸರಿ ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಳೋದು. ಜೊತೆಗೆ ನಾವು ಕಟ್ಟಿದಂತ ಹಣ ನಮ್ಗೆ 24 ತಿಂಗಳಾದ್ರೂ ಯಾವುದೇ ಬಹುಮಾನ ಬರದೇ ಇದ್ರೆ 24ನೇ ತಿಂಗಳಿಗೆ ನಾವು ಕಟ್ಟಿರೋ ಹಣ 36,000 ಆದ್ರೆ ಈ ತಿಂಗಳಿಗೆ ಮಾಡಿಸಿದ್ರೆ ಕಳೆದ ತಿಂಗಳು ಮಾಡಿಸಿದ್ರೆ 37,500 ಆಗಿರ್ತಿತ್ತು. ಅಲ್ಲಿ ನಾವು 40,000 ರೂಪಾಯಿದ ಅಮೌಂಟ್ ಅನ್ನು ಕೊಡ್ತಿದ್ವಿ. ಈಗ 36,000 ಆದ್ರೆ 37,000 ರೂಪಾಯಿ ನಿಮ್ಗೆ ಯಾವ್ದಾದ್ರು ಗೋಲ್ಡ್, ಸಿಲ್ವರ್ ಅಥವಾ ನಿಮ್ಗೆ ಹೋಮ್ ಅಪ್ಲಯನ್ಸಸ್ ಏನ್ ಬೇಕೋ ನಮ್ಮ ಮೊಂಟೆಕಿನುವೆ ಜ್ಯುವೆಲರಿ ಶಾಪ್ ಇದೆ, ಹೋಮ್ ಅಪ್ಲಯನ್ಸಸ್ ಇದಾವೆ. ಎಲ್ಲ ತಾಲೂಕಲ್ಲೂ ಇವಾಗ ಶಾಪ್ಗಳನ್ನು ಮಾಡ್ತಾ ಇದ್ದೇವೆ. ಅಲ್ಲಿಂದ ನೀವೇನ್ ಮಾಡ್ಬೋದು, ಯಾವ್ದಾದ್ರೂ ವಸ್ತುಗಳನ್ನ ನಿಮಗಿಷ್ಟವಾದಂತ ಹೋಮ್ ಗ್ಯಾಜೆಟ್ಸ್ ಗಳನ್ನ ನೀವು ನಿಮ್ಮ ಹತ್ತಿರದಲ್ಲಿಯೇ ನೀವು ಪಡೆದುಕೊಳ್ಳುವಂತ ಅವಕಾಶ ಇದರಲ್ಲಿ ಇರೋದ್ರಿಂದ ಬಹಳಷ್ಟು ಖುಷಿಯಿಂದ, ವಿಶೇಷವಾಗಿ ಗೃಹಿಣಿಯರು, ಹಳ್ಳಿಯಲ್ಲಿ ಇರೋರಿಗೆ ನೋಡ್ರಿ, ಬಹುಮಾನಗಳಂತಂದ್ರೆ ಬರೀ ಕಾರು ಅಂತವಷ್ಟೇ ಕೊಟ್ಟಿದ್ರೆ ನಮ್ಮ ರೈತರಿಗೆ ಕಷ್ಟ ಆಗ್ತಿತ್ತು. ಸೊ ರೈತರಿಗೆ ಉಪಯೋಗ ಆಗುವಂತ ಎತ್ತು, ಕುರಿ, ದನ, ಚಕ್ಕಡಿ, ಎತ್ತಿನ ಗಾಡಿ ಈ ರೀತಿಯಾಗಿ ವಸ್ತುಗಳು, ಹೆಣ್ಣು ಮಕ್ಕಳಿಗೆ ಮನೆಗೆ ಬಳಸ್ತಕ್ಕಂತ ಫ್ರಿಜ್, ವಾಷಿಂಗ್ ಮಷೀನ್, ಗೋಲ್ಡ್, ಸಿಲ್ವರ್ ಈ ರೀತಿಯಾಗಿ ಬಹಳಷ್ಟು ವಸ್ತುಗಳು ನಮ್ಮ ದಿನನಿತ್ಯದ ಉಪಯೋಗಕ್ಕೆ ಬಳಸ್ತಾ ಇರ್ತಕ್ಕಂಥ ವಸ್ತುಗಳು ಇರೋದ್ರಿಂದ ನಮಗೆ ಇಷ್ಟವಾದದನ್ನ ಅದೃಷ್ಟದ ಮೂಲಕ ಪಡೆಯುವಂತ ಅವಕಾಶ. ಬಹಳಷ್ಟು ಜನ ಗೃಹಿಣಿಯರು, ರೈತರು, ನೌಕರಸ್ಥರು ಕೂಡ ಈ ಯೋಜನೆಯಿಂದ ಬಹಳಷ್ಟು ಲಾಭಗಳನ್ನ ಪಡ್ಕೊಂಡಿದ್ದಾರೆ. ಯಾವುದೇ ನಷ್ಟ ಇಲ್ಲದೆ ನಾವು ಹೆಚ್ಚಿನ ಮೊತ್ತದ ಬಹುಮಾನವನ್ನು ಪಡೆಯೋದು ಅದೃಷ್ಟ ಅಂತ ಹೇಳಿದ್ರೆ ಬಹಳಷ್ಟು ಖುಷಿ ವಿಚಾರ. ಆ ಮೂಲಕ ತಾವು ಎಷ್ಟು ಕಷ್ಟಪಟ್ಟು ನಾವು ಹಣವನ್ನ ಒಂದೇ ಸರಿಗೆ ಲಕ್ಷಗಟ್ಲೆ, 2 ಲಕ್ಷ, 10 ಲಕ್ಷ ಪಡ್ಕೊಳ್ಳೋದು ಬಹಳ ಕಷ್ಟ, ದುಡಿಮೆ ಮಾಡಿದ್ರು ಕೂಡ. ಆದ್ರೆ ನಾವು ದುಡ್ದುದ್ರಲ್ಲೇನೆ ಕೇವಲ 1,500 ರೂಪಾಯಿನ ಪ್ರತಿ ತಿಂಗಳು ಇಲ್ಲಿ ನಾವು ಉಳಿಸೋದ್ರಿಂದ ನಮ್ಗೆ ನಷ್ಟ ಆಗದೆ ಅದೃಷ್ಟ ಇತ್ತು ಅಂದ್ರೆ ಒಳ್ಳೆ ಬಹುಮಾನಗಳನ್ನು ಪಡೆಯುವುದು. ಜೊತೆಗೆ ಕೊನೆಗೆ ನಮ್ಗೆ ಏನೂ ಬಹುಮಾನ ಬರಲಿಲ್ಲ ಅಂದ್ರೆ ನಾವು ಕಟ್ಟಿದ ಹಣ ನಮ್ಗೆ ನಿಶ್ಚಿತವಾಗಿ ಬರೋದ್ರಿಂದ ಬಹಳಷ್ಟು ಖುಷಿಯಿಂದ ಎಲ್ಲ ರೈತರು, ಮಹಿಳೆಯರು, ಎಲ್ಲ ನೌಕರಸ್ಥರು ಕೂಡ ಮಾಡ್ತಿರೋದ್ರಿಂದ ಮನೆಗೆ ಒಂದೇ ಕಾರ್ಡ್ ಮಾಡಿಸ್ಬೇಕಂತ ಏನಿಲ್ಲ. ಇಷ್ಟ ಇರೋರು 2, 3, 4 ಒಬ್ಬೊಬ್ರು 100 ಕಾರ್ಡುಗಳನ್ನು ಕೂಡ ಮಾಡಿಸ್ಕೊಂಡವ್ರು ಇದ್ದಾರೆ. ಸೊ ಒಬ್ರು 250 ಕಾರ್ಡ್ಗಳನ್ನ ಮಾಡಿಸಿದ್ದಾರೆ ಅವರು. ಈ ರೀತಿಯಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾರ್ಡುಗಳನ್ನು ಮಾಡಿಸ್ಕೋಬಹುದು. ಏನ್ ಸ್ಪೆಷಲ್ ಅಂದ್ರೆ ಇದರಲ್ಲಿ ಡ್ರಾ ಸ್ಪೆಷಲ್ ಹೆಂಗೆ ಅಂತ ಹೇಳಿದ್ರೆ ನೈಜವಾಗಿ ಡ್ರಾ ಆಗ್ತದೆ. ಈಗ ಮೊದಲನೇ ಒಂದು ಕಾರು ಒಬ್ಬ ಅಜ್ಜಿಗೆ ಬಂದಿತ್ತು, ಟಾಟಾ ಪಂಚ್ ಕಾರು. ಸೊ ಹಂಗಾಗಿ ಡ್ರಾ ನೈಜವಾಗಿ ಆಗೋದ್ರಿಂದ ಯಾರಿಗೆ ನಿಜವಾಗ್ಲೂ ಅದೃಷ್ಟ ಇರುತ್ತೆ ಅವ್ರಿಗೆ ಹೋಗುತ್ತೆ. ಇದರಲ್ಲಿ ಯಾವುದೇ ಮೋಸ ವಂಚನೆ ಇರೋದಿಲ್ಲ. ಹೆಂಗ್ ಡ್ರಾ ಮಾಡ್ತಾರೆ, ಯೂಟ್ಯೂಬ್ ಲೈವ್, ಇನ್ಸ್ಟಾಗ್ರಾಮ್ ಲೈವ್, ಫೇಸ್ಬುಕ್ ಲೈವ್, ಈ ಮೂರು ಕೂಡ ಮೊದಲನೇ ಡ್ರಾ, 1ನೇ ಡ್ರಾ ಏನ್ ಮಾಡ್ತೀವಿ ಆ ಡ್ರಾದಿಂದನೇ ಹಿಡ್ಕೊಂಡು ಕೊನೆಯವರೆಗೂ ಕೂಡ ಆ ಡ್ರಾ ಒಂದು ಟೋಕನ್ ಅನ್ನು ಎತ್ತುವ ಮುಖಾಂತರ, ಮಷೀನ್ ಅನ್ನ ತಿರುಗೋ ಮುಖಾಂತರ ನೈಜವಾಗಿ ಎಲ್ಲರಿಗೂ ಕಾಣುವಂತೆ ಟೋಕನ್ ಅನ್ನು ತೋರಿಸ್ಬಿಟ್ಟು ಡ್ರಾ ಮಾಡೋದ್ರಿಂದ ಯಾರಿಗೂ ಕೂಡ ಮೋಸ ಆಗೋದಿಲ್ಲ. ನಾವೇನೋ ಪಕ್ಷದವ್ರು ಇದ್ದೀವಿ, ನಮ್ಗಷ್ಟೇ ಪ್ರೈಸ್ ಬರುತ್ತೆ, ಬೇರೆದವ್ರಿಗೆ ಬರಲ್ಲ ಅಂತಕ್ಕಂಥ ಮೋಸ ಇದರಲ್ಲಿಲ್ಲ. ನೈಜವಾಗಿ ಯಾರಿಗೆ ಬರುತ್ತೋ ಅವ್ರಿಗೆ. ಹಾಗಾಗಿ ಬಹಳಷ್ಟು ಮಧ್ಯಮ ಕುಟುಂಬದವ್ರು ಇರೋದ್ರಿಂದ ಎಲ್ಲಾ ಪ್ರೈಸಸ್ ಅವ್ರಿಗೆ ಹೋಗೋದ್ರಿಂದ ನೋಡಿ ಇಷ್ಟು ಜನ ಸೇರಿದೇವೆ ಅಂದ್ರೆ ಇದರಲ್ಲಿ ಪ್ರೈಸಸ್ ಎಲ್ಲರಿಗೂ ಬಂದವು ಮಿಕ್ಸ್. ನೌಕರಸ್ಥರು ಅನ್ನೋ ಭೇದ ಭಾವ ಇಲ್ಲ, ರೈತರು ಅನ್ನೋ ಭೇದ ಭಾವ ಇಲ್ಲ, ಹೆಣ್ಮಕ್ಳು ಅನ್ನೋ ಭೇದ ಭಾವ ಇಲ್ಲ. ಹಾಗಾಗಿ ಬಹಳಷ್ಟು ನೈಜವಾಗಿ ನಮ್ಗೆ ಬಹುಮಾನಗಳು ಬರೋದ್ರಿಂದ ಖುಷಿ ವಿಚಾರ ಇರೋದ್ರಿಂದ ಈ ಒಂದು ಯೋಜನೆಯಲ್ಲಿ ನಾವು ಖಂಡಿತವಾಗಿ ತೊಡಗಿಸಿಕೊಳ್ಳುವ ಮುಖಾಂತರ ಪ್ರೈಸ್ಗಳನ್ನ ಪಡೆಯೋದು. ಬಹಳಷ್ಟು ಜನ ವಿಚಾರ ಮಾಡ್ತಾರೆ, ಏನಪ್ಪಾ ಪ್ರೈಸ್ ನನಗ್ ಬರ್ಲಿಲ್ಲ, ಅವ್ರಿಗೆ ಬಂತು, ಇವ್ರಿಗೆ ಬಂತು. ಹಂಗೇನು ಇರೋದೇ ಇಲ್ಲ. ಮೋಸ ಇಲ್ಲದೆ ಇರೋದ್ರಿಂದ ನೈಜವಾಗಿ ಪ್ರೈಸ್ಗಳು ಬರೋದ್ರಿಂದ ನಾವು ಖುಷಿಯಿಂದ ಈ ಯೋಜನೆಗೆ ಹಣವನ್ನು ಹಾಕೋ ಮುಖಾಂತರ, ಈ ಡ್ರಾದಲ್ಲಿ ಭಾಗವಹಿಸುವ ಮುಖಾಂತರ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೌಲಭ್ಯಗಳನ್ನ ಪಡೀಲಿಕ್ಕೆ ಏನ್ ಬಂದಿದ್ರಿ ನಮ್ಗೆಲ್ಲ ಬಹಳಷ್ಟು ಖುಷಿಯಾಗಿದೆ. ವಿಶೇಷವಾಗಿ ಹಳ್ಳಿ ಆಗಿರೋದ್ರಿಂದ ಜಾಗ್ರತೆ ಇರ್ತತಿ. ಹಂಗಾಗಿ ಒಬ್ಬರಿಗೊಬ್ರು ಸಹಕಾರದಿಂದ ಖುಷಿಯಿಂದ ಈ ಯೋಜನೆಯನ್ನ ತೊಡಗಿಸಿಕೊಳ್ಳೋ ಮುಖಾಂತರ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಡ್ಗಳನ್ನು ಮಾಡಿಕೊಂಡ್ರಿ ಅಂದ್ರೆ ಖಂಡಿತವಾಗಿಯೂ ನಿಮಗೆಲ್ಲ ಮುಂದಿನ ದಿನಮಾನಗಳಲ್ಲಿ ಒಳ್ಳೇದಾಗುತ್ತೆ. ಮತ್ತು ಅವ್ರದ್ದೊಂದು ಖುಷಿ ವಿಚಾರ ಏನಂದ್ರೆ ಬಂದಂತ ಲಾಭದಲ್ಲಿ ಅವರು ಸರ್ಕಾರಿ ಶಾಲೆಗಳಿಗೆ, ಈಗ ಮೊದಲನೇ ಹಂತದಲ್ಲಿ ಸರ್ಕಾರಿ ಶಾಲೆಗಳಿಗೆ 100 ಸರ್ಕಾರಿ ಶಾಲೆಗಳಿಗೆ ಟಿವಿ ಮತ್ತು ಪ್ರಿಂಟರ್ ಅನ್ನು ಕೊಡ್ತಿದ್ದಾರೆ. ಅವರು ಜೋರಾಗಿ ಚಪ್ಪಾಳೆ ಮುಖಾಂತರ ನಮ್ಮ ಅಣ್ಣನಿಗೌಡರಿಗೆ ನೀವು ಅಭಿನಂದಿಸಬೇಕು. ಯಾಕಂದ್ರೆ ನಮ್ಗೆ ಏನೇ ಲಾಭ ಬಂದ್ರು ನಾವು ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಟ್ರೆ ಆ ಖುಷಿ ಎಲ್ಲರ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಬಹುತೇಕ ಮಿಡಲ್ ಫ್ಯಾಮಿಲಿ, ಬಡವ್ರ ಮಕ್ಕಳು ಇರೋದ್ರಿಂದ ನಾವು ಏನ್ ಮಾಡ್ತೀವಿ ಆ ಕೆಲಸದಲ್ಲಿ
ಆ ಪ್ರತಿಫಲ ಆ ಮಕ್ಕಳಿಗೆ ತಲುಪಲಿ, ಸರ್ಕಾರಿ ಶಾಲೆಗಳಿಗೆ ಹೋಗ್ಲಿ. ಜೊತೆಗೆ ಮತ್ತು ಪ್ರತಿ ತಿಂಗಳು ಮುಂದಿನ ತಿಂಗಳಿಂದ ಈ ತಿಂಗಳು ಬರೋ ಪ್ರೈಸಲ್ಲಿ ಏನು ಬರುತ್ತೆ ದುಡ್ಡು ಉಳಿತಾಯ, ಅದರಲ್ಲಿ 100 ಶಾಲೆಗಳಿಗೆ, ಮತ್ತು ಅದ್ರ ಮುಂದಿನ ತಿಂಗಳು ಒಂದು ಶಾಲೆಗೆ, ಯಾವುದಾದ್ರೂ ಒಂದು ಶಾಲೆಗೆ 1 ಲಕ್ಷ ರೂಪಾಯಿಯನ್ನ ದೇಣಿಗೆ ಕೊಡೋದು. ಅದ್ರ ಮುಖಾಂತರ ಸರ್ಕಾರಿ ಶಾಲೆಗಳ ಸಬಲೀಕರಣ ಮಾಡೋದು ಅವರ ಒಂದು ಗುರಿಯಾಗಿರೋದ್ರಿಂದ ನಿಜವಾಗ್ಲೂ ನಾವು ಇಂಥ ಕಾರ್ಯಗಳನ್ನ ಶ್ಲಾಘಿಸಲೇಬೇಕು. ಮತ್ತೆ ಯಾವುದಾದ್ರೂ ಸರ್ಕಾರಿ ಕಾರ್ಯಕ್ರಮಗಳಾಗ್ಲಿ, ಯಾವುದೇ ಮಠ ಮಾನ್ಯಗಳಾಗ್ಲಿ, ಅವ್ರಿಗೆ ನಿರಂತರವಾಗಿ ಅವರು ಹಣವನ್ನು ಕೊಡೋ ಮುಖಾಂತರ, ದೇಣಿಗೆಯನ್ನು ಕೊಡೋ ಮುಖಾಂತರ ಸಾಮಾಜಿಕ ಕಾರ್ಯಗಳಲ್ಲಿ ಕೂಡ ತೊಡಗಿಸಿಕೊಳ್ಳೋದ್ರಿಂದ ಅವರು ನಿಜವಾಗಿನೂ ನಮ್ಮೆಲ್ಲರ ಪಾಲಿಗೆ ಆಶಾ ಕಿರಣ. ಏನು ಬಡವರಿಗೆ ಎಲ್ಲದಕ್ಕೂ ಕೂಡ ಮುಖ್ಯವಾಗಿ ಸ್ಪಂದಿಸುವಂತ ಗುಣ ಇರೋದ್ರಿಂದ ಸರ್ಕಾರಿ ನೌಕರ ಕ್ರೀಡಾಕೂಟಕ್ಕೆ ಮೊನ್ನೆ ಈಗ ನಾಳೆ ಕ್ರೀಡಾಕೂಟ ನಡೀತಿದ್ದೇವೆ, ಅಲ್ಲಿ 1,000 ಟಿ ಶರ್ಟ್ಗಳನ್ನ ಸರ್ಕಾರಿ ನೌಕರಿಗೆ ಕೊಡ್ತಾ ಇದ್ದಾರೆ. ಅವರು ಕೇಳಿದ ತಕ್ಷಣ ಪಾಪ ಎಲ್ಲವನ್ನೂ ಕೊಡ್ತೇವೆ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಸಮಾಜಮುಖವಾಗಿ ಕೆಲಸ ಮಾಡೋದ್ರಿಂದ ನಿಮ್ಮೆಲ್ಲರ ಸಹಕಾರ ಏನಿದೆ ಅವನ್ನೆಲ್ಲವನ್ನು ಕೂಡ ಪಡಿಲಿಕ್ಕೆ, ನಿಮ್ಗೆ ಏನ್ ಬೇಕು ಅದನ್ನ ಕೊಡ್ಲಿಕ್ಕೆ ನಮ್ಮ ಮುಖ್ಯಸ್ಥರು MD ಅವರು ತಯಾರಿದ್ದಾರೆ. ಆ ಮೂಲಕ ನಾವೆಲ್ಲರೂ ಸೇರಿ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ಇದರ ಲಾಭವನ್ನು ತಾವೆಲ್ಲ ಪಡ್ಕೊಳ್ಳಿಕ್ಕೆ ಆಸಕ್ತರಾಗಿರೋದನ್ನು ಕಂಡು ಬಹಳಷ್ಟು ಹೆಮ್ಮೆ ಅನಿಸ್ತಿದೆ. ಮುಂದಿನ ಭಾಗವಾಗಿ ನಮ್ಮೆಲ್ಲ ನಾಯಕರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಇಲ್ಲಿವರೆಗೂ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಗೆಲ್ಲರಿಗೂ ಧನ್ಯವಾದ. 4 QR ಕೋಡ್ ಇದಾವೆ. ಪ್ರತಿಯೊಬ್ಬರಿಗೆ ಏನು ಕಾರ್ಡ್ ಕೊಡ್ತೀವಲ್ಲ ಆ ಕಾರ್ಡಲ್ಲೇ QR ಕೋಡ್ ಇದೆ. ನಾವೇನು ಹಾವೇರಿಗೆ ಬರ್ಬೇಕೇನೋ ಅಲ್ಲೇ ಪೇಮೆಂಟ್ ಮಾಡ್ಬೇಕೇನೋ ಆ ರೀತಿ ಏನೋ ಇರೋದಿಲ್ಲ. ನೀವು ಫೋನ್ ಪೇ ಮಾಡ್ಬೋದು, ಹಣವನ್ನು ಪ್ರತಿ ತಿಂಗಳು ಫೋನ್ ಪೇ ಮಾಡ್ಬೋದು. ನಿಮ್ಗೆ ಏನು ಕಾರ್ಡ್ಗಳನ್ನು ಕೊಡ್ತಾರೆ ಆ ಕಾರ್ಡ್ ಕೆಳಗಡೆನೆ ಆಫೀಸ್ ವಾಟ್ಸಪ್ ಅಂತೇಳಿ ಮೊಬೈಲ್ ನಂಬರ್ ಇದೆ. ಆ ಮೊಬೈಲ್ ನಂಬರ್ಗೆ ನೀವು ವಾಟ್ಸಪ್ ಮಾಡೋ ಮುಖಾಂತರ ಫೋನ್ ಪೇ ಮಾಡಿ ನಿಮ್ಮ ಕಾರ್ಡ್ ನಂಬರ್ ಹಾಕಿ ಫೋನ್ ಪೇ ಮಾಡಿದ್ರೆ ನಿಮ್ಮ ಒಂದು ಕೋರಿಕೆಯಲ್ಲಿ ರಿಕ್ವೆಸ್ಟ್ ಅನ್ನ ಸ್ವೀಕರಿಸಿ ತಕ್ಷಣವೇ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ GST ಬಿಲ್ ಅನ್ನ ಎಷ್ಟು ಅಮೌಂಟ್ ಕಟ್ಟಿರ್ತೀರಿ ಅಷ್ಟು ರಿಸಿಪ್ಟ್ ಅನ್ನು ಕೂಡ ಕಳಿಸ್ತಾರೆ. ಡ್ರಾ ಇದ್ದಾಗ ಮೆಸೇಜಸ್ ಗಳನ್ನ ಹಾಕ್ತಾರೆ, ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಮತ್ತೆ ಪ್ರೈಸ್ ಯಾರಿಗೆ ಬಂದಿರುತ್ತೋ ಅವರಿಗೆ ಪರ್ಸನಲ್ ಆಗಿ ಫೋನ್ ಮಾಡಿ ನಿಮ್ಗೆ ಇಂಥ ಬಹುಮಾನ ಬಂದಿದೆ ಅಂತ ಅವರೇ ನಿಮ್ಗೆ ಫೋನ್ ಮಾಡಿ ಹೇಳ್ತಾರೆ. ನಮ್ಮಲ್ಲಿ ಈಗಾಗಲೇ 50 ಜನ ಕೆಲಸ ಮಾಡ್ತಿದ್ದಾರೆ ಆಫೀಸಲ್ಲಿ. ಅವರು ಪ್ರತಿಯೊಬ್ರು ಪ್ರತಿ 1,000 ಕ್ಲಿಯೆಂಟ್ಸ್ಗಳಿಗೆ ಒಬ್ಬೊಬ್ಬರಂತೆ ಅವ್ರು ಏನ್ ಮಾಡ್ತಾರೆ, ಲ್ಯಾಪ್ಟಾಪ್ಗಳಲ್ಲಿ ಎಂಟ್ರಿ ಮಾಡ್ಕೊಂಡು ನೈಜವಾಗಿ ನಿಮಗೆ ಫೋನ್ ಮಾಡಿ, ಈಗ ಪ್ರತಿ ತಿಂಗಳು ನಮಗೆ ದುಡ್ಡು ಕಟ್ಟೋದು ನೆನಪಾಗಲ್ಲಪ್ಪ, ಈಗ ಕಟ್ಟಿರ್ತೀವಿ ಈ ತಿಂಗಳು, ಮುಂದಿನ ತಿಂಗಳು ನೆನಪಾಗಲ್ಲ, ಯಾವಾಗ ಕಟ್ಬೇಕು ಹೆಂಗ್ ಕಟ್ಬೇಕು ಗೊತ್ತಿರಲ್ಲ ನಮ್ಗೆಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ಅವರೇ ನಿಮ್ಗೆ ಪರ್ಸನಲ್ ಆಗಿ ಮೆಸೇಜಸ್ ಹಾಕ್ತಾರೆ, ಫೋನ್ ಮಾಡ್ತಾರೆ. ಆ ನಂಬರ್ ಮುಖಾಂತರ ನೀವು ಅವ್ರ ಜೊತೆಗೆ ಏನೇ ಡೌಟ್ಸ್ ಇದ್ರು ಕೇಳ್ಬೋದು. ಬಹುಮಾನ ಬಂದ್ರೆ ನಮ್ಮ ಕಂಪ್ನಿಯಿಂದನೇ ನಿಮ್ಗೆ ವೈಯಕ್ತಿಕವಾಗಿ ನಿಮ್ಮ ನಂಬರಿಗೆ ಫೋನ್ ಮಾಡಿ ನಿಮ್ಮನ್ನು ಕರೆಸ್ಕೊಂಡು ಆ ಬಹುಮಾನವನ್ನು ತಲುಪಿಸುವಂತ ಕಾರ್ಯವನ್ನ ಮಾಡ್ತಾರೆ. ಹಾಗಾಗಿ ನೀವು ದುಡ್ಡು ಕಟ್ಟಲಿಕ್ಕೆ ಅಲ್ದಾಡೋ ಅವಶ್ಯಕತೆ ಇಲ್ಲ ನಾವು ಅಲ್ಲಿಗೆ ಬಂದು ಕಟ್ತೀವಿ ಅಂದ್ರೆ ಅಲ್ಲಿಗೂ ಬಂದು ಕಟ್ಬೋದು ಕ್ಯಾಶ್ ಅನ್ನ. ಇಲ್ಲಾಂದ್ರೆ ಫೋನ್ ಪೇ, ನಿಮ್ದೇ ಫೋನ್ ಪೇ ಇದ್ರೆ ನೀವು ಮಾಡ್ಬೋದು, ಅಥವಾ ನಾನು ಬೇರೆದವ್ರಿಗೆ ಕೊಟ್ಟು ಫೋನ್ ಪೇ ಮಾಡ್ತೇನೆ ಅಂದ್ರೂ ಕೂಡ ಮಾಡಿಸ್ಬೋದು. ಆ ರೀತಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ಬೇಕು, ಈಸಿ ಆದಂತ ಪಾವತಿ ವಿಧಾನ ಇರೋದ್ರಿಂದ ಯಾವುದೇ ಸಂದೇಹ ಇಲ್ಲದೆ ನೀವು ಹಣವನ್ನ ನೇರವಾಗಿ ಕಂಪ್ನಿಗೆ ಪಾವತಿಸಿರಿ. ಬೇರೆ ಇವ್ರ ಕೈಯಾಗ ಕೊಡೋ ಬದಲಿ ನೇರವಾಗಿ ಫೋನ್ ಪೇ ಮುಖಾಂತರ ನೀವು ಕಂಪ್ನಿಗೆ ಹಣವನ್ನು ಪಾವತಿಸಿದ್ರೆ ನಿಮ್ ದುಡ್ಡು ನೇರವಾಗಿ ಅಲ್ಲಿ ಹೋಗಿರುತ್ತೆ. ಏನು ರಿಸಿಪ್ಟು ವಾಪಸ್ ಇಂಟರ್ನ್ ನಿಮ್ಗೆ ಮೊಬೈಲ್ ಮುಖಾಂತರ ಸಿಗುತ್ತೆ. ಪಾವತಿಯಲ್ಲಿ ಏನಾದರೂ ವ್ಯತ್ಯಾಸ ಅಥವಾ ಗೊಂದಲ ಇದ್ರೆ ನೀವು ನೇರವಾಗಿ ಫೋನ್ ಮಾಡಿ ಕೇಳ್ಬೋದು. ಏನಾದರೂ ಡೌಟ್ಸ್ ಇದ್ರೆ ಕೇಳ್ತೇವೆ ಅಂತ ಹೇಳಿದ್ರೆ ಕೇಳ್ರಿ. ಲೋಕೇಶ್ ಅವರು ಬಹಳ ವಿಸ್ತಾರವಾಗಿ ಮ್ಯೂಟೆಕ್ 999 ಹೋಮ್ ಗ್ಯಾಜೆಟಿನ ಎಲ್ಲ ವಿಷಯಗಳನ್ನ ಸುವಿಸ್ತಾರವಾಗಿ ನಿಮಗೆ ವಿವರಣೆ ನೀಡಿದ್ದಾರೆ. ಬಹುಶಃ ಎಲ್ಲರಿಗೂ ಅರ್ಥ ಆಗಿದೆ ಅನಿಸುತ್ತೆ. ಮತ್ತೆ ಹೇಳುವಂಥದ್ದು ಏನೂ ಇಲ್ಲ ಅನಿಸುತ್ತೆ. ಏನಾದರೂ ಡೌಟ್ ಇರಿಸಿದ್ರೆ ಅದ್ರ ಬಗ್ಗೆ ನೀವು ಕೇಳ್ಬೋದು, ವಿಚಾರಣೆ ಮಾಡ್ಬೋದು. ಇಲ್ಲೆಲ್ಲರೂ ಸೇರಿದ್ದೀರಿ, ಈ ಒಂದು ಸ್ಕೀಮಿನ ಉಪಯೋಗವನ್ನು ಪಡೆದುಕೊಡ್ರಿ. ಬಹಳಷ್ಟು ಜನರು ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ನಮ್ಮ ಕಡೆ ಎಲ್ಲ ಬಹಳಷ್ಟು ಜನಕ್ಕೆ ಡ್ರಾ ಆಗಿದೆ. ಎಷ್ಟೋ ಜನ ಇವತ್ತು ಅವ್ರ ಭವಿಷ್ಯನ ಕಟ್ಕೊಳ್ತಾ ಇದ್ದಾರೆ ಈ ಡ್ರಾ ಮುಖಾಂತರವಾಗಿ. ನೀವು ಕೂಡ ನಿಮ್ಮ ಮಕ್ಕಳ ಭವಿಷ್ಯಕ್ಕೋ ಅಥವಾ ನಿಮ್ಮ ಭವಿಷ್ಯಕ್ಕೋ ಒಂದು ಹೂಡಿಕೆ ಅಂತೇಳಿ ಇದರಲ್ಲಿ ಹಣವನ್ನು ಸಂಗ್ರಹಿಸ್ರಿ. ನಿಮ್ಮ ಅದೃಷ್ಟ ಇದ್ದರೆ ನಿಮಗೆ ಲಕ್ ಹತ್ತತ್ತೆ. ದೊಡ್ಡ ಹಾವೇರಿಗೆ ಹೋಗಿದ್ವಿ, ಲಕ್ಕಿ ಡ್ರಾಗೆ ನೋಡ್ಲಿಕ್ಕೆ ಅಂತಾನೆ ಹೋಗಿದ್ವಿ. ಯಾವ ಥರ ಮಾಡ್ತಾರೆ ಏನಂತ ನೋಡೋಕೆ ಅಂತಾನೆ ಕ್ಯೂರಿಯಾಸಿಟಿ ಇತ್ತು, ಹೋಗಿದ್ವಿ. ಕ್ಯೂರಿಯಾಸಿಟಿಯಲ್ಲಿ ಅಲ್ಲಿ ನೋಡಿದಾಗ ಹೆಚ್ಚು ಕಮ್ಮಿ ಒಂದು 15,000 ಕಾಯಿನ್ ಇರ್ತಾವೆ ಅದರಲ್ಲಿ. ಅಂದರೆ ಎಲ್ಲ 15,000 ಮೆಂಬರ್ ಇರ್ತಾರೆ. 15,000 ಜನದ್ದು ಎಲ್ಲ ನಂಬರ್ ಹಾಕಿರ್ತಾರೆ. ಅದರಲ್ಲಿ ನಂಬರ್ ಹಾಕಿ ಒಂದು ದೊಡ್ಡದು ರೋಟ್ರಿ ಇದಿರುತ್ತೆ, ರೊಟೇಷನ್ ಇದು ಮಾಡಲಿಕ್ಕೋಸ್ಕರ ಒಂದು ಮಿಷಿನ್ ಇರುತ್ತೆ. ಆ ಇದರಲ್ಲಿ ಎಲ್ಲರೂ ಕಾಯಿನ್ ಹಾಕಿ ಎಲ್ಲರನ್ನೂ ರೊಟೇಷನ್ ಮಾಡಿ ಒಂದೊಂದೇ ನಂಬರ್ ಎತ್ತಿ ಲಕ್ಕಿ ಡ್ರಾಪ್ ತೋರಿಸ್ತಾರೆ. ಯಾರ್ಯಾರ ನಂಬರ್ದು ಇದು ಬಂದಿದೆ ಏನಂತೇಳಿ ಎಲ್ಲನೂ ಲೈವಲ್ಲೇ ತೋರಿಸ್ತಾ ಇರ್ತಾರೆ ಎಲ್ಲರಿಗೂ. ಆ ಥರ ಮೋಸ ಮಾಡೋದ್ರಲ್ಲಿ ಏನು ಇದ್ರಾಗೇನು ಯಾವುದೇ ಥರದ ಮೋಸ ಇಲ್ಲ. ಇದರಲ್ಲಿ
ಒಂದೊಂದೇ ಎತ್ತಿ ನಂಬರ್ ಹೇಳಿ ತೋರಿಸಿ ಲೈವ್ ಮಾಡ್ತಾ ಇರ್ತಾರೆ. ಅದರಲ್ಲಿ ನಾನು ಸಹ 40 ಕೂಪನ್ ಎತ್ತಿ 40 ಜನಕ್ಕೆ ಬಹುಮಾನದ್ದು ನಂಬರ್ ಹೇಳಿದ್ದೀನಿ ಅದರಲ್ಲಿ ಅದೇ ಥರ ಸಂತೋಷನೂ ಎತ್ತಿದ್ದಾನೆ, ನಮ್ಮ ಪತ್ಯಾಪುರ ಜಯಪುರ ಬಂದು ಅವನು ಎತ್ತಿದ್ದಾನೆ, ಪ್ರವೀಣನೂ ಎತ್ತಿದ್ದಾರೆ. ನಾವು ಹೋದ 5 ಜನದಲ್ಲಿ ಎಲ್ಲರೂ ಎತ್ತಿದ್ದೀವಿ ಇವತ್ತು. ಎಲ್ಲರೂ 20, 10, 40, 30 ಎಲ್ಲರೂ ಈ ಥರ ಎತ್ತಿದ್ದೀವಿ ಎಲ್ಲರೂ. ನೀವು ಬಂದು ನೀವು ಹೋದಾಗ ನೀವು ಎತ್ತಿ ನೋಡ್ಬೋದು ಅದರಲ್ಲಿ. ಈಗ ನೆಕ್ಸ್ಟ್ ಅಂದಾನಿಗೌಡರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ. ದೇವರ ಪಾದಗಳಿಗೆ ಬಂದ್ಬಿಡುತ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯವ್ಯಕ್ತಿಗಳಿಗೂ ಮತ್ತು ಮೊಮ್ಮಗ ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೂ ಕಿರಿಯರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ಇವರು ಬಂದಕ್ಕೆ ನಮಗೆ ಭಾಳ ಸಂತೋಷ. ಇದು ವಿದ್ಯೆಗೆ ಕೊನೆ ಇಲ್ಲ, ಬುದ್ಧಿಗೆ ಬೆಲೆ ಇಲ್ಲ, ಸಿದ್ಧಿಸುವನೇ ಗತಿ ಇಲ್ಲ, ಮರಣಕ್ಕೆ ಮದ್ದುಗಳಿಲ್ಲ ಸರ್ವಜ್ಞ ಎಂಬಂತೆ ಅದು ಹಾಗಾಗಬಾರ್ದು. ಅದು ಹಾಗಾಗಂತ ನಾವು ನೋಡಿಕೊಂಡು ಈ ಕಾರ್ಯಕ್ರಮ ಯಶಸ್ಸನ್ನು ಹೋಗಬೇಕೆಂದು ನಾನು ಎರಡು ಮಾತು ಹೇಳ್ತೀನಿ. 30ನೇ ತಾರೀಕು ವಿಜೇತರಾದ ಅಂತ ಮೇಘನಾ ಕಡಕಟ್ಟೆ ಅವರಿಗೆ ಟಿ ವಿ ಎದ್ದಿದೆ, 43 ಇಂಚಿನ ಟಿ ವಿ ಎದ್ದಿದೆ. ಅವರು ಬರಬೇಕಾಗಿ ಕೇಳ್ಕೊತಾ ಇದ್ವಿ. ಹಾಗೂ ಮಾದಿನಹಳ್ಳಿಯ ಅಕ್ಕ ಇರ್ಲಿ ಏನಾಗಲ್ಲ. ತಿಂಡಿ ತಿಂದು ಕೇಳ್ಬಿಟ್ಟೆ ಸನ್ಮಾನ ಜೋರಾಗಿ ಚಪ್ಪಾಳೆ ಮುಖಾಂತರ ಅವರನ್ನ ಅಭಿನಂದಿಸಬೇಕಂತ ಕೇಳ್ಕೊಳ್ತೇವೆ. बोलो भारत माता की, बोलो भारत माता की, मोन्टेक 999 की.